ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಾವು ಹೊರಗಡೆ ಹೋಗಿ ದುಡಿದು ಮೈಕಾಲು ನೋವು ಬಂದಾಗ ನಿದ್ದೆ ಬರಲ್ಲ, ಆ ಕಡೆ ಈ ಕಡೆ ಉರುಳಾಡಿ ಆ ಕೆಟ್ಟ ದುರಭ್ಯಾಸಗಳನ್ನು ಮಾಡ್ದೇ ನ್ಯಾಚುರಲ್ಲಾಗಿ ಅಂದರೆ ಪ್ರಕೃತಿಯಲ್ಲಿ ಅಂತಹ ನಿದ್ದೆ ಬೇಕು, ಅಂತಹ ನಿದ್ರೆಯನ್ನು ಸಿಗಬೇಕಂದರೆ ನಾವು ಪ್ರಕೃತಿಯಲ್ಲಿ ಸಿಕ್ಕುವಂತಹ ಅನೇಕ ವಸ್ತುಗಳಿಂದ ಆ ನಿದ್ರೆಯನ್ನು ಪಡೆಯಬಹುದು. ನೋಡಿ, ಬೆಳ್ಳುಳ್ಳಿ, ಒಂದು 4-5 ಬೆಳ್ಳುಳ್ಳಿ ಎಸಲನ್ನು ಒಂದು ಕಪ್ಪಲ್ಲಿ ಹಾಕಿ ಅದಕ್ಕೆ 1-2-3 ಚಮಚ ಸಾಸಿವೆ ಎಣ್ಣೆ ಆಗಲಿ ಅಥವಾ ಎಳ್ಳೆಣ್ಣೆ ಆಗಲಿ ಅಥವಾ ಕೊಬ್ಬರಿ ಎಣ್ಣೆ ಆಗಲಿ, ಅದು ಒರಿಜಿನಲ್ ಆಗಿರಬೇಕು. ಇದು ಸ್ಟವ್ ಮೇಲಿಟ್ಟು ಕಾಯಿಸಿ, ಅದು ಕಾದ ಮೇಲೆ ಈ ಬೆಳ್ಳುಳ್ಳಿ ಹತ್ರ ಸಿದೋಗುತ್ತೆ ಕಪ್ಪಗೆ. ಆಗ ಅದನ್ನು ತೆಗೆದು ಮತ್ತು ಗಡ್ಡೆ ಕರ್ಪೂರ ಅಂತ ಬರ್ತಾರೆ. ಗಡ್ಡೆ ಕರ್ಪೂರವನ್ನು 1-2 ಗ್ರಾಮಷ್ಟು ನಾವು ನೋಡಿ, ಇದು ಗಡ್ಡೆ ಕರ್ಪೂರ. ಇದು 1-2 ಗ್ರಾಮಷ್ಟು ಕರ್ಪೂರವನ್ನು ಸೇಕರಿಸಿಕೊಂಡು ಈ ಥರ ಪುಡಿ ಮಾಡಿ ಆ ಪುಡಿಯನ್ನು ಅದಕ್ಕೆ ಹಾಕಿ ಮತ್ತೆ ಕಾಯಿಸಬೇಕು. ಅದೇನಾಗುತ್ತೆ, ಆ ಎಣ್ಣೆಯಲ್ಲಿ ವಿಲೀನ ಆಗುತ್ತೆ. ಯಾವಾಗ ಎಣ್ಣೆಯಲ್ಲಿ ವಿಲೀನ ಆಗುತ್ತೋ ಆಗ ಈ ಒಂದು ಎಣ್ಣೆಯನ್ನು ಉಗುರು ಬೆಚ್ಚಿದ್ದಾಗ ನಾವು ಪಾದಗಳಿಗೆ ಅಪ್ಲೈ ಮಾಡಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಮಸಾಜ್ ಮಾಡಿಕೊಂಡ್ರೆ ಇಂತಹ ಕೆಲಸ ಆಗಿರಲಿ, ಕೆಲಸ ಮಾಡಿಕೊಂಡಿರಲಿ, ಆದರೆ ಆ ನಿದ್ದೆ ಬರಲ್ಲ, ಆ ನಿದ್ದೆಗೆ ಇದೊಂದು ದಿವ್ಯ ಔಷಧಿ ಆಗುತ್ತದೆ. ಒಳ್ಳೆ ನಿದ್ರೆ ಬರ್ತಾರೆ. ಸ್ನೇಹಿತರೆ, ಕೆಲವರು ನಿದ್ದೆಗೋಸ್ಕರ ಏನೇನೋ ಪ್ರಯತ್ನಗಳು ಮಾಡ್ತಾರೆ, ಏನೇನೋ ಅಭ್ಯಾಸ ಮಾಡ್ಕೊತಾರೆ. ಆ ಅಭ್ಯಾಸಗಳು ಯಾವುದೂ ಬೇಕಾಗಿಲ್ಲ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ಈ ಒಂದು ಎಣ್ಣೆನೇ ಸಾಕು ನಮಗೆ ಒಳ್ಳೆ ನಿದ್ದೆ ಬರೋಕ್ಕೆ, ನಿದ್ದೆ ಮಾಡಿಸ್ಲಿಕ್ಕೆ ಈ ಎಣ್ಣೆ ಒಂದು ಸಾಕ್ಷಿ ಆಗುತ್ತೆ. ಸ್ನೇಹಿತರೆ, ಸಿಂಪಲ್ಲಾಗಿ ಪ್ರತಿಯೊಬ್ಬರು ಮಾಡ್ಕೋಬೋದು. ಮಕ್ಕಳಿಗೆ, ದೊಡ್ಡವರಿಗೆ, ಚಿಕ್ಕವ್ರಿಗೆ, ಪ್ರತಿಯೊಬ್ಬರಿಗೂ. ಆ ಮಕ್ಕಳಿಗೆ ಕೆಮ್ಮು ಜಾಸ್ತಿ ಇದ್ದರೆ ಎದೆಗೆ ಸ್ವಲ್ಪ ಅಪ್ಲೈ ಮಾಡಿ, ಗಂಟಲು ಸ್ವಲ್ಪ ಅಪ್ಲೈ ಮಾಡಿ, ಬೆಳಗ್ಗೆ ಹಸಿಗೆ ಹಾಕಿ ತೊಳೆದು ಈ ಥರ ಮಾಡೋದ್ರಿಂದ ಎಂತಹ ಮೈಕಾಲು ನೋವಿರಲಿ ಅದನ್ನು ದೂರ ಮಾಡಿ ಒಳ್ಳೆ ನಿದ್ರೆ ಮಾಡುವಂಥ ಶಕ್ತಿ ಈ ಒಂದು ಎಣ್ಣೆ. ನಮಸ್ಕಾರ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಮುಟ್ಟಿ. ನಮಸ್ಕಾರ ಸ್ನೇಹಿತರೆ.